ಹಾಯ್ ಹಲೋ ಸ್ನೇಹಿತರೆ, ನಮಸ್ತೆ. ಇಂಡಿಯನ್ ಜೀವನ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ಇವತ್ತು ಮನೆಯಲ್ಲಿಯೇ ಆಲೂ ಬಿರಿಯಾನಿಯನ್ನು ಮಾಡುವ ವಿಧಾನವನ್ನು ತಿಳಿಸ್ಕೊಡ್ತೇನೆ. ಇದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು ಏನೇನು ಅಂತ ಈಗ ನೋಡ್ಕೊಂಡು ಬರೋಣ. ಇದು ಅನೇಕ ಜನ ಬ್ಯಾಚುಲರ್ ಹುಡುಗರಿಗೆ ಹೆಲ್ಪ್ ಆಗುತ್ತೆ. ಬೆಳಗಿನ ತಿಂಡಿಗೆ ಅಥವಾ ರಾತ್ರಿಯ ಒಂದು ಊಟಕ್ಕೆ ಹೆಲ್ಪ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ತುಂಬ ಅಂದರೆ ತುಂಬ ಅದ್ಭುತವಾಗಿದೆ. ನಾನೀಗ 3 ಲೋಟ ಸೋನಾ ಮಸೂರಿ ಅಕ್ಕಿಯನ್ನು ತೊಳೆದು ನೆನೆಸಿ ಇಟ್ಕೊಂಡಿದ್ದೀನಿ. ಇದಾದ ನಂತರದಲ್ಲಿ 4 ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದರ ಜೊತೆಗೆ ಖಾರದ ಪುಡಿ, ಸಾಂಬಾರ್ ಪುಡಿ, ಧನಿಯಾ ಪುಡಿ ಹಾಗೆ ಚಿಕನ್ ಮಸಾಲವನ್ನು ಸಹ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ 1 ಕಪ್ ಮೊಸರನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಜೊತೆಯಲ್ಲಿ ಇದಕ್ಕೆ ಒಗ್ಗರಣೆಗೆ ಬೇಕಾಗಿರುವಂತಹ ಪಲಾವ್ ಎಲೆ, ಚಕ್ಕೆ, ಲವಂಗ, ಏಲಕ್ಕಿ, ಕಸ್ತೂರಿ ಮೇಥಿ ಹಾಗೆ ಕಟ್ ಮಾಡಿ ಇಟ್ಕೊಂಡಿರುವಂತಹ ಆಲೂಗೆಡ್ಡೆ, ಜೊತೆಯಲ್ಲಿ ಟೊಮೊಟೊವನ್ನು ನಾನೇನು ಮಾಡಿದ್ದೀನಿ ಅಂತಂದರೆ ಮಿಕ್ಸಿಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡಿದ್ದೀನಿ. ಇದಕ್ಕೆ ಒಂದು ಅರ್ಧ ಹೋಳಿನಷ್ಟು ನಿಂಬೆಹಣ್ಣು ಬೇಕಾಗುತ್ತದೆ. ಬನ್ನಿ ಹಾಗಿದ್ರೆ ಪ್ರಾರಂಭಿಸೋಣ. ಈಗ ಒಂದು ಕುಕ್ಕರನ್ನು ಸ್ಟವ್ಗೆ ಇಟ್ಟಿದ್ದೀನಿ. ಅದಕ್ಕೆ ನಾನೀಗ ಕೊಬ್ಬರಿ ಎಣ್ಣೆಯನ್ನು ಸ್ವಲ್ಪ ಯೂಸ್ ಮಾಡ್ತಾ ಇದ್ದೀನಿ. ಈ ಕೊಬ್ಬರಿ ಎಣ್ಣೆ ಬಿಸಿ ಆದ ನಂತರದಲ್ಲಿ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕ್ತಾ ಇದ್ದೀನಿ. ಈ ಅರಿಶಿನ ಪುಡಿಯನ್ನು ಸ್ವಲ್ಪ ಬಾಡಿಸ್ಕೊಂಡ ನಂತರ ಈಗಾಗಲೇ ಕಟ್ ಮಾಡಿ ಇಟ್ಕೊಂಡಿರುವಂತಹ ಆಲೂಗೆಡ್ಡೆಯನ್ನು ಈ ಕುಕ್ಕರ್ಗೆ ಹಾಕೋಣ. ಇದು ಚೆನ್ನಾಗಿ ಸ್ವಲ್ಪ ಫ್ರೈ ಆಗಬೇಕು. ಯಾಕೆ ಅಂತ ಅಂದರೆ ನಮಗೆ ಕ್ರಿಸ್ಪಿಯಾಗಿ ಬಾಯಿಗೆ ಸಿಗಬೇಕು. ಸೊ ಹಾಗಾಗಿ ಚೆನ್ನಾಗಿ ಫ್ರೈ ಆಗಲಿ. ಫ್ರೈ ಆದ ನಂತರದಲ್ಲಿ ಇದನ್ನು ಒಂದು ಸಪ್ರೇಟ್ ಪಾತ್ರೆಗೆ ಅಥವಾ ಒಂದು ಪ್ಲೇಟ್ಗೆ ತೆಗೆದಿಟ್ಕೊಳ್ಬೇಕು. ಈಗ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ತಾ ಹೋಗೋಣ. ಯಾಕೆ ಅಂತಂದರೆ ನೆಕ್ಸ್ಟು ಸಹ ನಾವು ಮತ್ತೆ ಉಪ್ಪು ಹಾಕಬೇಕಾಗತ್ತೆ. ಈಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಮಾತ್ರ ಹಾಕೋಣ. ಈಗ ಒಂದು ಕುಕ್ಕರ್ನ ಮತ್ತೆ ಸ್ಟವ್ ಮೇಲೆ ಇಟ್ಟು ಅದಕ್ಕೆ ಸ್ವಲ್ಪ ಕೋಕೋನಟ್ ಆಯಿಲನ್ನ ಹಾಕ್ಕೊಳ್ತಾ ಇದ್ದೀನಿ. ಇದಾದ ನಂತರದಲ್ಲಿ ನಾವೇನು ಮಾಡಬೇಕು ಅಂತ ಅಂದರೆ ಆಗಲೇ ಮಸಾಲೆಗೆ ಅಂತ ಎತ್ತಿಟ್ಟಿದ್ದಂತಹ ಪಲಾವ್ ಎಲೆ, ಚಕ್ಕೆ, ಲವಂಗ, ಏಲಕ್ಕಿ, ಕಸ್ತೂರಿ ಮೇಥಿ ಇದೆಲ್ಲ ಏನಿದೆ ಇದು ಎಲ್ಲದನ್ನು ಸಹ ಈಗ ಒಗ್ಗರಣೆಗೆ ಅಂತ ಹಾಕಿ ಸ್ವಲ್ಪ ಬಾಡಿಸ್ಕೊಳ್ಳೋ ಅಂಥದ್ದು. ಈಗ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಂತಹ ಈರುಳ್ಳಿಯನ್ನು ಹಾಕಿ ಈರುಳ್ಳಿ ಸ್ವಲ್ಪ ಬಾಡಿಸ್ಕೊಂಡು ಅದಾದ ನಂತರದಲ್ಲಿ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ಳೋ ಅಂಥದ್ದು. ಈಗ ಅದಕ್ಕೆ ಮೆಣಸಿನಕಾಯಿ ಹಾಕಿ ಆಗಲೇ ರುಬ್ಬಿ ಇಟ್ಕೊಂಡಿದ್ದಂತಹ ಈ ಒಂದು ಟೊಮೊಟೊವನ್ನು ಹಾಕಿ ಸ್ವಲ್ಪ ಬಾಡಿಸ್ಕೊಂಡ್ರೆ ಹಸಿ ವಾಸನೆ ಹೋಗಬೇಕು. ಹಸಿ ವಾಸನೆ ಹೋದ ನಂತರದಲ್ಲಿ ನಾವೇನು ಮಾಡೋದು, ಮೊಸರನ್ನು ಹಾಕ್ತಾ ಹೋಗೋಣ. ಮೊಸರನ್ನು ಸಹ ಸ್ವಲ್ಪ ಬಾಡಿಸ್ಕೊಳ್ಳೋಣ. ಅದು ಸಹ ಚೆನ್ನಾಗಿ ಅದರಲ್ಲಿ ಮಿಕ್ಸ್ ಆಗುತ್ತೆ. ಇದು ಹೈ ಫ್ಲೇಮಲ್ಲೇ ಇರಲಿ ನೀವು ಹಾಕ್ಕೊಳ್ಳುವಾಗ. ಇದಾದ ನಂತರದಲ್ಲಿ ಸ್ವಲ್ಪ ಗ್ರೇವಿ ರೂಪಕ್ಕೆ ಬಂದ ನಂತರ ನಾವೇನು ಮಾಡೋಣ, ಈಗ ಮಸಾಲೆ ಐಟಮ್ಗಳು ಖಾರದ ಪುಡಿ, ಧನಿಯಾ ಪುಡಿ, ಸಾಂಬಾರು ಪುಡಿ, ಚಿಕನ್ ಮಸಾಲ ಏನಿತ್ತು ಅದು ಎಲ್ಲವನ್ನು ಸಹ ಹಾಕ್ಕೊಳ್ತಾ ಹೋಗೋಣ. ಈಗ ಖಾರದ ಪುಡಿ, ಇದಾದ ನಂತರದಲ್ಲಿ ಗರಂ ಮಸಾಲ ಇದೆ, ಇದಾದ ನಂತರದಲ್ಲಿ ಚಿಕನ್ ಮಸಾಲ. ಇದಿಷ್ಟನ್ನು ಹಾಕ್ಕೊಂಡ್ಮೇಲೆ ಸ್ವಲ್ಪ ಅದನ್ನು ಚೆನ್ನಾಗಿ ಮಿಕ್ಸ್ ಆಗೋ ಥರ ನಾವು ಗೂರಾಡಬೇಕಾಗತ್ತೆ. ಈಗ ಈ ಗ್ರೇವಿಗೆ ನಾವು ಈಗಾಗಲೇ ರೆಡಿ ಮಾಡಿ ಫ್ರೈ ಮಾಡಿ ಇಟ್ಕೊಂಡಂತಹ ಆಲೂಗೆಡ್ಡೆ ಪೀಸ್ಗಳನ್ನು ಹಾಕ್ತಾ ಹೋಗೋಣ. ಇದನ್ನು ನೋಡ್ತಾ ಇದ್ದರೆ ಚಿಕನ್ ಪೀಸ್ ಥರ ಅಂತಲೇ ಅನ್ನಿಸ್ತಾ ಹೋಗುತ್ತೆ. ಇದು ಆದ ನಂತರದಲ್ಲಿ ಫುಡ್ಡಲ್ಲಿ ಮಾತ್ರ ತುಂಬ ಚೆನ್ನಾಗಿ ಅನಿಸುತ್ತೆ, ತುಂಬ ಕ್ರಿಸ್ಪಿಯಾಗಿರುತ್ತೆ. ಒಂದು ಸರಿ ಟ್ರೈ ಮಾಡಿ ನೋಡಿ ನೀವು ಮನೆಯಲ್ಲಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಮಸಾಲೆಗಳಿಗೆ ಉಪ್ಪು ಹಿಡೀಲಿಕ್ಕೋಸ್ಕರ ಅಂಥೇಳಿ ಈಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಹೋಗೋಣ. ಆದಷ್ಟು ಉಪ್ಪನ್ನು ಸ್ವಲ್ಪ ಕಡಿಮೆ ಬಳಸಿ. ಏಕೆ ಅಂತಂದರೆ ಇವತ್ತಿನ ಉಪ್ಪಿನಲ್ಲಿ ಇರುವಂತಹ ಅನೇಕ ರೀತಿಯಾದಂಥ ಕೆಮಿಕಲ್ಲು ನಮ್ಮ ಆರೋಗ್ಯಕ್ಕೆ ಹಾನಿಯುಂಟು ಮಾಡಬಹುದು. ಸೊ ಹಾಗಾಗಿ ಕಡಿಮೆ ಉಪ್ಪನ್ನು ಬಳಸ್ಕೊಳ್ಳಿ. ಇದಾದ ನಂತರದಲ್ಲಿ ಈಗ ನೀರನ್ನು ಹಾಕುವಂಥದ್ದು. ನಾನು ಆಗಲೇ 3 ಲೋಟ ಅಕ್ಕಿಯನ್ನು ತೆಗೆದುಕೊಂಡಿದ್ದೆ. ಸೊ ಹಾಗಾಗಿ 6 ಲೋಟ ನೀರು, ಅಂದರೆ ಈ ಒಂದು ಗ್ಲಾಸ್ ಲೋಟದಲ್ಲಿ 1.5 ಲೋಟ ಅಕ್ಕಿ ಇದೆ. ಸೊ ಹಾಗಾಗಿ ಇದರಲ್ಲಿ 3 ಲೋಟ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಕೊನೆಯ ಲೋಟದಲ್ಲಿ ಏನು ಮಾಡ್ತೀನಿ, ಸ್ವಲ್ಪ ನೀರನ್ನು ಕಡಿಮೆ ಹಾಕ್ಕೊಳ್ತೀನಿ. ಯಾಕೆ ಅಂತ ಅಂದರೆ ಮೊಸರು ಹಾಗೆ ಮಸಾಲೆ ಐಟಮ್ಗಳೆಲ್ಲ ಇದ್ದಿದ್ದಕ್ಕೋಸ್ಕರ
ರೈಸ್ ಮೆತ್ತಗಾಗಬಾರ್ದು ಅಂತ ಹೇಳಿ ಈಗ ನೀರನ್ನು ಸ್ವಲ್ಪ ಕಡಿಮೆ ಹಾಕ್ಕೊಂಡಿದ್ದೀನಿ. ಈಗ ಇದು ಸ್ವಲ್ಪ ಕುದಿ ಬರೋ ತನಕ ನಾವು ಸ್ಟವ್ ಮೇಲೆ ಇಡೋಣ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಕುದಿ ಬರಲಿ. ಈಗ ನೀರು ಕುದ್ದ ನಂತರದಲ್ಲಿ ಈಗ ನಾವು ತೊಳೆದು ನೆನೆಸಿಟ್ಕೊಂಡಂತಹ ಅಕ್ಕಿಯನ್ನು ಹಾಕ್ತಾ ಹೋಗೋದು. ಅಕ್ಕಿಯನ್ನು ಹಾಕಿ ತಕ್ಷಣ ಲಿಡ್ಡನ್ನು ಕ್ಲೋಸ್ ಮಾಡೋದು ಬೇಡ. ಅಕ್ಕಿಯನ್ನು ಹಾಕಿ ಸ್ವಲ್ಪ ಮತ್ತೆ ಅದು ಕುದಿ ಬಂದಾಗ ಅದನ್ನು ನೋಡಿಕೊಂಡು ಆ ನಂತರದಲ್ಲಿ ನಿಮಗೆ ಈಗ ನೋಡ್ಕೊಳ್ಬೇಕಾಗತ್ತೆ ಸಾಲ್ಟ್ ಸಾಕಾಗತ್ತಾ ಬೇಕಾಗತ್ತಾ ಅಂಥೇಳಿ. ರುಚಿಗೆ ಮತ್ತೆ ಬೇಕು ಉಪ್ಪು ಅಂತ ಅಂದರೆ ಬಳಸ್ಕೊಳ್ಳಿ, ಬೇಡ ಅಂತ ಅಂದರೆ ಹಾಗೆ ಲಿಡ್ಡನ್ನು ಕ್ಲೋಸ್ ಮಾಡೋದಕ್ಕಿಂತ ಮುಂಚೆ ಕಟ್ ಮಾಡಿ ಇಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕಬೇಕಾಗತ್ತೆ. ಇದರ ಜೊತೆಯಲ್ಲೇ ನಾವೀಗ ಒಂದು ಅರ್ಧ ಹೋಳು ನಿಂಬೆಹಣ್ಣನ್ನು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ, ಆ ನಿಂಬೆಹಣ್ಣನ್ನು ಸಹ ಈಗಲೇ ಇದಕ್ಕೆ ಹಿಂಡಬೇಕಾಗತ್ತೆ. ಆಗ ಏನಾಗುತ್ತೆ, ಎಲ್ಲ ಅಕ್ಕಿಯ ಕಾಳುಗಳಿಗೆ ನಾವು ಹಾಕಿದಂತಹ ನಿಂಬೆಹಣ್ಣು ಹಾಗೆ ಮಸಾಲೆಗಳು ಚೆನ್ನಾಗಿ ಹೊಂದ್ಕೊಳ್ತಾ ಹೋಗುತ್ತೆ. ಈಗ ಕುಕ್ಕರ್ನ ಲಿಡ್ಡನ್ನು ಕ್ಲೋಸ್ ಮಾಡಿ 1-2 ವಿಷಲ್, ಅಂದರೆ ನಿಮ್ಮ ಮನೆಯ ಅಕ್ಕಿ ಎಷ್ಟು ವಿಷಲ್ ಬೇಕಾಗುತ್ತೆ ಅಂತ ನೋಡ್ಕೊಳ್ಲಿಕ್ಕೋಸ್ಕರ ಗೊತ್ತಾಗಿರುತ್ತೆ ನಿಮಗೀಗ ಆಲ್ರೆಡಿ. ನಮ್ಮ ಮನೆಯ ಅಕ್ಕಿ ಬೇಯಲಿಕ್ಕೆ ನಮಗೆ 1-2 ವಿಷಲ್ ಬೇಕಾಗುತ್ತೆ. ಸೊ ವಿಷಲ್ ಆದ ನಂತರದಲ್ಲಿ ಓಪನ್ ಮಾಡಿ ನೋಡಿ, ತುಂಬ ಚೆನ್ನಾಗಿ ರೆಡಿಯಾಗಿರುತ್ತೆ ಆಲೂ ಬಿರಿಯಾನಿ. ತಿನ್ನಲಿಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ. ಹಾಗೆ ಸ್ವಲ್ಪ ಒಂದು ಸರಿ ಮಿಕ್ಸ್ ಮಾಡಿಕೊಂಡು ಸರ್ವಿಂಗ್ ಬೌಲ್ಗೆ ಹಾಕ್ಕೊಡಿ. ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಆಲೂ ಬಿರಿಯಾನಿ. ಅದಕ್ಕೆ ಸ್ವಲ್ಪ ಡೆಕೋರೇಷನ್ ಮಾಡಿ ತಿನ್ನಲಿಕ್ಕೆ ಕೊಡಿ. ಅದ್ಭುತವಾದಂತಹ ರುಚಿಯೊಂದಿಗೆ ಆಲೂ ಬಿರಿಯಾನಿ. ನೀವು ಸಹ ನಿಮ್ಮ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ಹೇಗಿತ್ತು ಅಂತೇಳಿ. ಥ್ಯಾಂಕ್ ಯು.